ಕನ್ನಡದ ಸೈರಾಟ್ ಅಂತಲೇ ಖ್ಯಾತಿ ಪಡೆದಿರೋ ಮನಸ್ಸು ಮಲ್ಲಿಗೆ ಇದೇ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಮರಾಠಿಯಲ್ಲಿ 110 ಕೋಟಿ ಗಳಿಸಿ ಇತಿಹಾಸದ ಪುಟಗಳು ಸೇರಿರೋ ಸೈರಾಟ್ನ ರಾಕ್ ಲೈನ್ ಕನ್ನಡಕ್ಕೆ ತಂದದ್ದೇಕೆ? ರಿಂಕು ರಾಜ್ ಗುರುನೇ ಈ ಚಿತ್ರದಲ್ಲಿ ನಟಿಸಿದ್ದೇಕೆ? ಸೈರಾಟ್ನಿಂದ ರಿಂಕುಗೆ ಸಿಕ್ಕ ಸ್ಟಾರ್ಗಿರಿ ಹೇಗಿದೆ? ಇವೇ ಮೊದಲಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಖುದ್ದು ರಿಂಕು ಅಂಡ್ ಟೀಮ್ ನಮ್ಮೊಂದಿಗೆ ಹಂಚಿಕೊಂಡಿದೆ. ಜಸ್ಟ್ ವಾಚ್. I love you. ಎಲ್ಲೆಲ್ಲೂ ಘಮಿಸುತ್ತಿದೆ ಮನಸ್ಸು ಮಲ್ಲಿಗೆ. So basically, hi for everybody, happy Ugadi first, and I'm Nishant, as you would have known, and already you guys know that I'm the famous villain Satyaprakash's son and all that, but to get into this ಈ ಸಿನಿಮಾಗೆ ನನಗೆ ರೋಲ್ ಬರ್ತಾ ಇದೆ. ರಾಕ್ಲೈನ್ ಸರ್ಗೆ ಫಸ್ಟ್ ಒಂದು ದೊಡ್ಡ ಸೆಲ್ಯೂಟ್ ಆ್ಯಂಡ್ ಎಸ್ ನಾರಾಯಣ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಒಂದು 7,000 ಜನ ಮಧ್ಯೆ ನಾನು ಸೆಲೆಕ್ಟ್ ಮಾಡಿದರೆ. ಸೊ ಫಸ್ಟ್ ಡೇ 27th of September, correctly I remember, I was actually my dad got a call from Mr. Rockline Venkatesh ಆ್ಯಂಡ್ ಏನು ಹೇಳ್ತಿದ್ರು ಅಂದರೆ, ಸತ್ಯ ನಿನ್ನ ಒಂದು ಹೊಸ ಸಿನಿಮಾ ಇದೆ, ಸೊ ನಿನ್ನ ಪೋರ್ಟ್ಫೋಲಿಯೋ ಏನಾರ ಇದೆ ಅಂದರೆ ನೀನು ಯಾರೇನೋ ಗೊತ್ತಂದರೆ ಪ್ಲೀಸ್ ಸೆಂಡ್ ಮಾಡಿ ಅಂದರೆ ಹೇಳ್ತೀರಿ ನನ್ನ ತಂದೆ ಜೊತೆ. ಸೊ ಮೈ ಡ್ಯಾಡ್ ಸೆಂಟ್ ಮೈ ಪೋರ್ಟ್ಫೋಲಿಯೋ ಇಟ್ ಸೆಲ್ಫ್ ಲೈಕ್ ಆಸ್ ಅ ದಿಸ್ ಥಿಂಗ್, ಆ್ಯಂಡ್ ವಿ ಡಿಡ್ಂಟ್ ಈವನ್ ಎಕ್ಸ್ಪೆಕ್ಟ್ ಇಟ್ ಟು ಕ್ಲಿಕ್ ಲೈಕ್ ದಿಸ್, ಬಟ್ ಸಡನ್ಲಿ ಥ್ಯಾಂಕ್ಸ್ ಟು ಗಾಡ್ಸ್ ಗ್ರೇಸ್ ಆ್ಯಂಡ್ ಬಾಲಾಜೀಸ್ ಗ್ರೇಸ್. ಏನು ನೋಡ್ತಾ ಇದೀಯಾ? ಕಣ್ಣ ಬಿಟ್ಟಿಸ್ದೆ ನನ್ನೇ ನೋಡ್ತಾ ಇದೀಯಾ? ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ನೋಡ್ತಾ ಇದ್ನಲ್ಲ. ಆಯ್ತು, ನೋಡಲ್ಲ ಬಿಡು. ಯಾರು ನೋಡಬೇಡ ಅಂತಂದ್ರು? नमस्कार, युगादी हब्बदा शुभाशयಗಳು. मैं मराठी लड़की हूँ और मुझे कन्नड़ा कुछ मतलब उसमें कन्नड़ा में को क्या बोलते हैं वो भी पता नहीं, अभी यहाँ के थोड़ी सीख रही हूँ. तो मेरी फर्स्ट फिल्म मराठी में सैराट थी और उसका ही रीमेक कन्नड़ा में हुआ है मनसू मल्लिगे. तो मेरे लिए बहुत डिफ़िकल्ट था कि अलग स्टेट था, अलग लैंग्वेज थी, वहाँ के सारे लोग अलग थे, उनके साथ काम करना था. क्योंकि मराठी में काम कर रही थी तो भाषा भी अपनी थी, लोग भी अपने मतलब लग रहे थे, सब मराठी भाषा थी इसलिए. ಅಮ್ಮ ಏನಾಯ್ತು? ಅದೇ ಸ್ಟಮಕ್ ಪ್ರಾಬ್ಲಮ್. ನೆನ್ಸ್ಕೊಂಡ್ರೆ ಎಲ್ಲ ಬೆಚ್ಚಗ. ನನಗೂ ಕೂಡ ಲವ್ ಸ್ಕ್ರಿಪ್ಟ್ಗಳು ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿರ್ತೀನಿ. ನಾನು ಜೊತೆಯಲ್ಲಿ ಒಂದು ಹೊಸ ಉತ್ಸಾಹದಲ್ಲಿ ಮಾಡ್ತಾಯಿರ್ತೀನಿ. ಎಲ್ಲ ಸಿನಿಮಾಗಳನ್ನು ಉತ್ಸಾಹದಲ್ಲಿ ಮಾಡ್ತೀವಿ. ಎಕ್ಸ್ಪೆಷಲಿ ಲವ್ ಸ್ಕ್ರಿಪ್ಟ್ಗಳು ಬಂದಾಗ ಅದಕ್ಕೆ ಅದರದ್ದೇ ಆದ ಒಂದು ಟ್ರೀಟ್ಮೆಂಟ್ಗಳು ಇರುತ್ತೆ. ಅದು ನನಗೆ ತುಂಬ ಸುಲಭ ಅಂತ ಅನಿಸುತ್ತೆ. ಬಹುಶಃ ನಾನು ಮಾಡಿದ ಪ್ರಯೋಗಗಳೆಲ್ಲ ಯಶಸ್ವಿಯಾಗಿರೋದ್ರಿಂದ ಈ ಮನಸ್ಸು ಮಲ್ಲಿಗೆ ನನ್ನ ಮಡ್ಲಿಗೆ ಬಂದು ಬಿತ್ತು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಏನಂತ ತಪ್ಪು ಮಾಡಿದ್ಯಾ ನೀನು? ಪ್ರೀತಿ ಮಾಡಿದ್ಯಾ ಅಷ್ಟೇ ತಾನೇ? ಅದೇ ನೀನು ಮಾಡಿದ ತಪ್ಪು. ಚಾನ್ಸ್ ಸಿಕ್ತಲ್ಲ, ಕೆಡ್ಸ್ಬಿಡ್ಬೇಕಾಯ್ತು. ಆಚಾರ್ಯ ದೇವೋಭವ, ನಿಮ್ಮ ಬಾಯಲ್ಲಿ ಇಂಥ ಮಾತನ್ನ ನಿರೀಕ್ಷಿಸಿರಲಿಲ್ಲ. ನನ್ನ ಜೀವ ಸರ್ ಅವಳು. ತುಂಬ ನರ್ವಸ್ ಇದೆ ಫಸ್ಟ್, ಬಿಕಾಸ್ ಇಷ್ಟು ದೊಡ್ಡ ಡೈರೆಕ್ಟರ್, ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಆ್ಯಂಡ್ ಇಷ್ಟು ದೊಡ್ಡ ಆಫೀಸ್, ಫಸ್ಟ್ ಟೈಮ್ ಇನ್ ಮೈ ಲೈಫ್. ಆ್ಯಂಡ್ ಸ್ವಲ್ಪ ನರ್ವಸ್ ಇದೆ, ಸ್ವಲ್ಪ ಜಿಟ್ರಿ, ಸ್ವೆಟಿ ಆ್ಯಂಡ್ ಎವ್ರಿಥಿಂಗ್. ಬಟ್ ಆ ಕಡೆ ಹೋದ್ಮೇಲೆ ದೇ ಮೇಡ್ ಮಿ ಫೀಲ್ ಲೈಕ್ ಹೋಮ್. ಐ ಡಿಡ್ಂಟ್ ಈವನ್ ಫೀಲ್ ಲೈಕ್ ಐ ವಾಸ್ ಸಮ್ವನ್ ಎಲ್ಸ್. ಆ್ಯಂಡ್ ಸೊ ಡೈರೆಕ್ಟರ್ ಜೊತೆ ಮಾತಾಡ್ತೀನಿ ಆ್ಯಂಡ್ ಹಿ ವಾಸ್ ಲೈಕ್, ಫಸ್ಟ್ ನನಗೆ ಕನ್ನಡ ಸ್ವಲ್ಪ ಅಸಲು ನಾಟ್ ಈವನ್ ಅ ವರ್ಡ್ ಐ ನ್ಯೂ ಇನ್ ಕನ್ನಡ, ಆ್ಯಂಡ್ ಇವಾಗ ನಾನು ಸ್ವಲ್ಪ ಮಾತಾಡ್ತೀನಿ. ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದ ಯೂನಿಟ್ ಆ್ಯಂಡ್ ಕ್ರೂ ಆ್ಯಂಡ್ ಎವ್ರಿಬಡಿ ಹೂಸ್ ವರ್ಕ್ ವಿತ್ ಮೀ. ನೀನಂದ್ರೆ ತುಂಬಾ ಇಷ್ಟ ಅಂತೆ. ಅದೇ ನಾನೇ ಯಾಕೆ ಇಷ್ಟ ಅವನಿಗೆ? तो मैं जब यहाँ फर्स्ट बार आई और सब कन्नड़ा में बात कर रहे थे तो मुझे कुछ तो अजब लगा. ऐसे लगा कि एक डिब्बे में एक कंकड़ डालो तो बजाओ तो कैसे ऐसे लगता है. तो मैं पहले दिन थोड़ा नर्वस हुई कि मैं कन्नड़ा में कर सकती हूँ क्या, ये तो बहुत ही डिफ़िकल्ट है. तो वर्कशॉप शुरू हुआ. वहाँ रेड्डी सर, जंबे सर सब बैठे थे. तब किसी की जान पहचान नहीं थी. यस नारायण सर थे. उन्होंने बुलाया, आओ. ನಮ್ಮನ್ನೇ ಹುಡುಕಿಬೇಕಾ ನಿಮಗೆ? ಶೂಟ್ ಮಾಡ್ತೀನಿ. ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆಯಲ್ಲಿ ಅವ್ರ ಜೊತೆಲಿ ನಾನಿದ್ದು 4ನೇ ಸಿನಿಮಾ. ಈ ಹಿಂದೆ 3 ಸಿನಿಮಾ
ದೊಡ್ಡ ಯಶಸ್ವಿಯಾದಂಥ ಸಿನಿಮಾ. ನನಗೂ ಅವ್ರಿಗೂ ರ್ಯಾಪೋ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಪ್ರೊಡಕ್ಷನ್ ಕೆಲಸ ಮಾಡೋದು ತುಂಬ ಈಸಿ ನನಗೆ ಅವ್ರ ಜೊತೆಯಲ್ಲಿ. ಅದೇ ಥರ ಅವ್ರಿಗೂ ಕೂಡ ನನ್ನ ಜೊತೆಯಲ್ಲಿ ಕೆಲಸ ಮಾಡೋದು ಬಹಳ ಈಸಿ. ಇದೊಂದು ಹೊಸ ಅನುಭವ. ಮನಸ್ಸು ಮಲ್ಲಿಗೆ ಮಟ್ಟಿಗೆ ಒಂದು ಸವಾಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೊಡ್ಡ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಸಿನಿಮಾ, ಮರಾಠಿ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಧ್ವಂಸ ಮಾಡಿ ತನ್ನದೇ ಆದ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡಂಥ ಒಂದು ಸಿನಿಮಾ. ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಸಿನಿಮಾನ ನೋಡದೇ ಇರೋ ವ್ಯಕ್ತಿನೇ ಇಲ್ಲ. ಅಂಥ ಒಂದು ಸಿನಿಮಾನ ಕನ್ನಡಕ್ಕೆ ನಾವು ತರಬೇಕಾದ್ರೆ, ನಾವು ಮಾಡಬೇಕಾದ್ರೆ ನಿಜಕ್ಕೂ ಒಂದು ಭಯ ಇರುತ್ತೆ, ಆಮೇಲೆ ಸವಾಲು ಕೂಡ ಇರುತ್ತೆ. ನಿನ್ನ ಮಗ ಈ ಊರಲ್ಲಿ ಕಾಣಿಸ್ಕೊಂಡ್ರೆ ಸತ್ಲು ನಮ್ಮೆಲ್ಲರೂ ಬಾಲ್ಗೋಳು ಸತ್ತೋದ್ಲು. ಈ ಮನೆಯಲ್ಲಿ ಯಾರಾದ್ರೂ ಅವಳನ್ನ ನೆನೆಸ್ಕೊಂಡ್ರೆ ಕೊಂದು ಹಾಕ್ಬಿಡ್ತೀನಿ. ಮನಸ್ಸು ಮಲ್ಲಿಗೆ ಮ್ಯೂಸಿಕಲ್ ಆಲ್ಬಮ್ನ ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹಾಲಿವುಡ್ ಸ್ಟುಡಿಯೋಗಳಲ್ಲಿ ಕಂಪೋಸ್ ಆಗಿರೋ ಮನಸ್ಸು ಮಲ್ಲಿಗೆ ಹಾಡುಗಳು ಚಿತ್ರದ ಒನ್ ಆಫ್ ದ ಹೈಲೈಟ್. ಮೆಲೋಡಿ ಹಾಡುಗಳ ಮೂಲಕ ಡಿಫರೆಂಟ್ ಮ್ಯೂಸಿಕಲ್ ಲವ್ ಸ್ಟೋರಿ ಅನಿಸ್ಕೊಂಡಿರೋ ಮನಸ್ಸು ಮಲ್ಲಿಗೆ ಸಖತ್ ಸ್ಪೆಷಲ್ ಅನ್ಸಿದೆ. ಹಾಗಾದ್ರೆ ಈ ಆಲ್ಬಮ್ನಲ್ಲಿ ಎಷ್ಟು ಹಾಡುಗಳಿವೆ, ಯಾರ್ಯಾರು ಹಾಡಿದ್ದಾರೆ, ಸಾಹಿತ್ಯ ಹೇಗಿದೆ ಅನ್ನೋದನ್ನ ಚಿತ್ರತಂಡವೇ ನಮ್ಮೊಂದಿಗೆ ಹರಟಿದೆ ನೋಡಿ. ಬಾಗಲ್ ತೆಗೆದ್ರೆ ಮನೆ ಅಂಗಳದಲ್ಲಿ ದೊಡ್ಡ ತೋಟ, ಅದ್ರ ತುಂಬಾ ಬರೀ ಗುಲಾಬಿ ಗಿಡ ಇರಬೇಕು. ನಾನು ದುಡ್ಕೊಂಬರ್ತೀನಿ. ನಾನು ಒಳ್ಳೆ ಅಡುಗೆ ಮಾಡ್ತೀನಿ. ನಾನು ಸೌದೆ ಹೊತ್ಕೊಂಬರ್ತೀನಿ. ನಾನು ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ನಾನು ಯಾವಾಗ ಮನೆಗೆ ಬರ್ತೀನಿ ಅಂತ ಆಡ್ತಿರ್ತೀನಿ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಎಸ್ ನಾರಾಯಣ್ ಸರ್ ನನ್ನ ಅವರ ಸ್ವಂತ ಮಗ ಥರ ನೋಡ್ಕೊಂಡ್ರೆ ಫುಲ್ ಪಿಕ್ಚರಲ್ಲಿ. ಆ್ಯಂಡ್ ಬೈತಾರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಿಲ್ ಅಪ್ರಿಷಿಯೇಟ್ ಮೀ ವೆನ್ ದ ಸೀನ್ ಇಸ್ ವೆರಿ ಗುಡ್. ಹಿಲ್ ಬಿ ಲೈಕ್ you've done it excellently, and that gave me a piece of confidence and everything to carry on every day. And basically throughout the day he just took care of ಒಂದು ಚಿಕ್ಕ ಹುಡುಗ ಥರ ನನ್ನ ಕೈ ಇಟ್ಕೊಂಡ್ರೆ full movie he took me around and he taught me this is it, this is the lighting, this is the camera work, this is how it is done. So it was actually very 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 comfortable working with him, very comfortable. ನೆನ್ಸ್ಕೊಂಡ್ರೆ एक्चुअली मुझे लगता है कि मनसू मल्लिगे से पहले यहाँ के लोगों ने मराठी सैराट भी देखी है, तो यहाँ इसलिए मुझे लोग ज़्यादा पहचानते हैं. और अभी तक मैंने बहुत सारी मराठी वगैरह फिल्म्स देखी है, लेकिन ये कैरेक्टर मैंने हर फिल्म में नहीं देखा है कि एक बहुत डैशिंग लड़की है जो बुलेट खुद चलाती है, खुद प्रपोज करती है, मतलब ऐसे सब लोगों को धमकाती है, सिर्फ खुद की क्या दादागिरी बोलती है वो करती है. तो ये कैरेक्टर मतलब बहुत ही मतलब कम लोगों को करने के लिए मिलता है. और इस फिल्म में बहुत से रोल मुझे करने के लिए मिले, एक बेटी, एक पत्नी, एक लवर. तो मेरे लिए बहुत ही डिफ़िकल्ट था क्योंकि मेरा एज भी बहुत कम है. लवर्स क्या करते हैं, कैसे बात करते हैं, कुछ पता नहीं था. ಈ ಕಥೆಗೆ ಹೀರೋಯಿಸಮ್ ಇರೋವಂಥ ಹೀರೋ ಬೇಕಾಗಿರಲಿಲ್ಲ. ಯಾಕೆಂದರೆ ಇಲ್ಲಿ ನಾಯಕಿನೇ ಹೀರೋ ಥರ ಇರ್ತಾಳೆ. ನಾಯಕಿಯ ಬಾಡಿ ಲ್ಯಾಂಗ್ವೇಜ್, ಅವಳ ಗುಣ, ಅವಳ ವ್ಯಕ್ತಿತ್ವ ಎಲ್ಲ ಕೂಡ ಹೀರೋ ಥರ ಇರುತ್ತೆ. ನಾಯಕ ಆ ರೀತಿ ಇರಬಾರ್ದು. ಆತ ಒಂದು ಕೆಳವರ್ಗದ ಕುಟುಂಬದ ಒಂದು ಹುಡುಗ. ಅವನಿಗೆ ಇರ್ತಕ್ಕಂಥ ಒಂದು ಹಿತಿಮಿತಿ ಏನಿದೆ, ಅವನು ಹೆದರ್ಕೊಂಡು ಬದುಕೋದೇ ಅವ್ರ ಬದುಕು. ಹಾಗೇ ಇರಬೇಕು ಅವನು. ಆದರೆ ಅವನ ಮುಖದಲ್ಲಿ ಮುಗ್ಧತೆ ಇರಬೇಕು, ಆ ಮುಖದಲ್ಲಿ ಸಿಂಪತಿ ವರ್ಕೌಟ್ ಆಗಬೇಕು. ಈ ಮುಖವನ್ನು ನಾವು ಹುಡುಕ್ತಾ ಇದ್ವಿ. ಅದನ್ನು ನಾವು ನಿಶಾಂತಲ್ಲಿ ನೋಡಿದ್ವಿ.
ಸಾಂಗ್ಸ್ ನಾನು ತುಂಬ ಐ ಲವ್ ಆಲ್ ದ ಸಾಂಗ್ಸ್. ನನ್ನ ಫೇವ್ರೆಟ್ ಸಾಂಗೇ ತಂಗಾಳಿಯ ರೂಪ, ಯಾಕಂದರೆ ಒಂದು ಸೂಪರ್ ಮೆಲಡಿ ಇದೆ. ಆ್ಯಂಡ್ ವಿಡಿಯೋ ನಿನ್ನೆ ರಿಲೀಸ್ ಆಯಿತು ಆ್ಯಂಡ್ ಅದೇ ಚೆನ್ನಾಗಿದೆ, ವಿಡಿಯೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಡೋಂಟ್ ಈವನ್ ಹ್ಯಾವ್ ಟು ಸೇ ಅಬೌಟ್ ಮೈ co-star, ಶಿ ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಲೈಕ್ ಯು ಆಲ್ ನೋ, ಎವ್ರಿಬಡಿ ಆಲ್ ಅರೌಂಡ್ ದ ವರ್ಲ್ಡ್ ನೋಸ್. ಶಿ ಈಸ್ ಆ್ಯಕ್ಚುಲಿ ಕ್ಯಾರಿಯಿಂಗ್ ದ ಹೋಲ್, the weight of the movie, and the performance is like she can give out 12 different variations in like 12 different minutes. That's excellent actually. And the songs, basically all the singers, Ajay Atul directors, music directors are excellent. I love the Marathi version of the songs and the Kannada versions also. And I like to thank everybody who's related with the music to, for it to be a great success. It's crossed over like 1 million views, and like every song has done about 500,000, 600,000 views. So that's like a improvement, and that's crazy. ಯಾರೆ ನೀನು ಪಾರಿವಾಳ, ಯಾರೆ ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು, ಬುಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ, ನೀನು ನಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ, ನಿನ್ನ ಸ್ಪರ್ಶಕ್ಕೆ ತಂಗಾಳಿಗೆ ಸುಗಂಧದ एक्चुअली म्यूज़िक तो मेरे फेवरेट है अजय अतुल सर, श्रेया घोषाल, मेरे सबसे फेवरेट है ये दोनों. तो जब मुझे पता चला कि अरे मनसू मल्लिगे के म्यूज़िक अजय अतुल सर, श्रेया, चिन्मयी, सोनू निगम जी कर रहे, तो मैं बहुत ही खुश हुई. अच्छा, ये म्यूज़िक तो लोग सुनेंगे, अजय अतुल सर कर रहे, सैराट में भी उन्होंने किया है. तो म्यूज़िक के बारे में तो मैं कुछ बोल ही नहीं सकती. उनका म्यूज़िक, मुझे कन्नड़ा में कुछ सॉन्ग मतलब मैंने सुने हैं लेकिन समझ में कुछ नहीं आए. तो मेरा फेवरेट सॉन्ग झिंगाट. ಸಾಹಿತ್ಯ ನಮಗೆ ಒಂದು ಹಾಡು ಕವಿರಾಜ್ ಅವ್ರು ಬರೆದಿದ್ದಾರೆ, ಒಂದು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಆಮೇಲೆ ಒಂದು ಕೆ ಕಲ್ಯಾಣ್ ಅವ್ರು ಬರೆದಿದ್ದಾರೆ, ಒಂದು ಯೋಗರಾಜ್ ಭಟ್ರು ಬರೆದಿದ್ದಾರೆ. ಪ್ರದ್ಯುಮ್ ಅಂತ ಒಬ್ಬ ಹೊಸ ಹುಡುಗನ ಈ ಸಿನಿಮಾ ಮುಖಾಂತರ ನಾವು ಪರಿಚಯ ಮಾಡ್ತಾ ಇದ್ವಿ. ಅವ್ರ ಹಾಡಿಗಾಗಲೇ ದೊಡ್ಡ ಸಕ್ಸಸ್ ಆಗಿದೆ. 5 ಜನ ಲೇಖಕರು 5 ಹಾಡುಗಳನ್ನು ಬರೆದಿದ್ದಾರೆ ಮತ್ತು ಗಾಯಕರು. ನೀವು ಹಾಡು ಕೇಳ್ತಾ ಇದ್ದೀರಿ, ಸಂಗೀತ ನಿರ್ದೇಶಕರು 3 ಹಾಡುಗಳನ್ನು ಹಾಡಿದ್ದಾರೆ. ಶ್ರೇಯಾ ಘೋಷಾಲ್ ಅವರು ಒಂದು ಹಾಡು ಹಾಡಿದ್ದಾರೆ, ಚಿನ್ಮಯ್ ಶ್ರೀಪಾದ್ ಅವರು ಒಂದು ಹಾಡು ಹಾಡಿದ್ದಾರೆ, ಜೊತೆಯಲ್ಲಿ ಸೋನು ನಿಗಮ್ ಅವರು ಒಂದು ಹಾಡು ಹಾಡಿದ್ದಾರೆ. ಎಲ್ಲ ಹಾಡುಗಳಿಗಾಗಲೇ ತುಂಬ ದೊಡ್ಡ ಹಿಟ್ಟಾಗಿದೆ. ನಮಗೊಂದೊಂದು ಒಳ್ಳೆ ಸಿಂಪ್ಟಮ್ ಅದು. ಅಂದರೆ ಗೆಲುವಿನ ಸೂಚನೆ ಹಾಡುಗಳ ಮುಖಾಂತರ ಗೊತ್ತಾಗುತ್ತೆ. ತುಂಬ ಖುಷಿಯಲ್ಲಿದ್ದೀವಿ ನಾವು ಚಿತ್ರತಂಡ. ಕಿಟಕಿಯಲ್ಲಿ ಇಣುಕಿ ನೋಡಿ ನಗುತ್ತಾಯಿತೆ ಹೃದಯ, ಜುಮುಕಿಯ ಕೋಗಿರಕ್ಕೆ ಹೊಡೆದು ಕುಣಿಯುತ್ತೈತೆ ಥಯ್ಯ, ಕಚ್ಚಗುಳಿಯ ಕೊಡುವಂತೆ ಅದು ಯಾರೋ ಮನಕ್ಕೆ, ಮತಿ ಭ್ರಮಣೆಯಾದಂತೆ ಏನೇನೋ ಬಯಕೆ, ಅಪ್ಪಪ್ಪ ಅಮಲು. ಮನಸ್ಸು ಮಲ್ಲಿಗೆ ಚಿತ್ರದ ಮತ್ತಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದೆ ತರ್ತೀವಿ ಸ್ಮಾಲ್ ಬ್ರೇಕ್ ನಂತರ. ಪ್ರೇಮ ದೃಶ್ಯ ಕಾವ್ಯಗಳನ್ನ ತೆರೆಗೆ ತರುವುದರಲ್ಲಿ ಕಲಾ ಸಾಮ್ರಾಟ್ ಒಂಥರ ಮಾಸ್ಟರ್. ಚೆಲುವಿನ ಚಿತ್ತಾರದ ಫ್ಲೇವರ್ ಇರೋ ಈ ಸಿನಿಮಾನ ನಾರಾಯಣ್ ರಿಮೇಕ್ ಮಾಡಿದ್ದೇಕೆ? ಈ ಸಿನಿಮಾದಲ್ಲಿ ಅಂಥದ್ದೇನಿದೆ? ಪ್ರೇಮಿಗಳಿಗೆ ಮತ್ತು ಯುವ ಮನಸ್ಸುಗಳಿಗೆ ನಿರ್ದೇಶಕ ಕೊಡು ಟಿಪ್ಸ್ ಏನು ಅನ್ನೋದನ್ನ ಅವರ ಬಾಯಿಂದಲೇ ಕೇಳಿ. Movies that he's remade, like the Kadal and all that from Tamil, and that was like a very big blockbuster, ran for like 275 or 300 days here. Those movies was brilliant, and he had won the Guinness World Record for Dushta, single take throughout the movie. I've seen that movie also, brilliant. Pankaj sir and everybody else has acted in that movie also. And technicalities like this is what made me, and I never knew this was his 49th movie till like I was like, and that's when it exploded my mind, and I was like, what, I'm working in a 49th movie of a director.
So it was like stressful, nervous, excited. It was a roller coaster of emotions basically, like one whole bunch of emotions to you, deal with it. ಏನು ನೋಡ್ತಾ ಇದೀಯಾ? ಕಣ್ಣ ಮಿಟಿಕ್ಸ್ದೆ ನನ್ನೇ ನೋಡ್ತಾ ಇದೀಯಾ? ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ನೋಡ್ತಾ ಇದ್ನಲ್ಲ. ಆಯ್ತು, ನೋಡಲ್ಲ ಬಿಡು. ಯಾರು ನೋಡಬೇಡ ಅಂತಂದ್ರು? एक्चुअली यहाँ के लोग ना बहुत ही ऐसे प्यार से बात करते हैं. यहाँ लेडीज़ को बहुत ही रिस्पेक्ट दी जाती है. मैंने यहाँ मतलब फर्स्ट बार ऐसे देखा है. तो इनके साथ, सबके साथ मुझे सेट पे काम करके बहुत मज़ा आया. सब लोगों में मैं घुल मिल गई. उन्होंने मुझे मतलब अपना ही कर दिया बहुत. इसलिए मुझे बाद में बहुत कुछ अलग नहीं लगा कि मैं बहुत मतलब दूसरे लोगों के साथ काम कर रही हूँ. इसलिए अच्छा था ನಮ್ಮೂರ ತುಂಬ ಗಂಧದ ಮಳೆ ನಿನ್ನ ಸ್ಪರ್ಶಕ್ಕೆ ಒಂದು ಮುತ್ತು ಕೊಡಬೇಕು ಅಂತ. ಆಮೇಲೆ ಲವ್ ಸ್ಟೋರಿಗಳು ಬರೀ ಸಿನಿಮಾ ಮಾಡ್ತೀವಿ ಅಷ್ಟೇ. ಸಿನಿಮಾ ನೋಡಿದ ಪ್ರೇಕ್ಷಕರು ಸಿನಿಮಾದಲ್ಲಿರ್ತಕ್ಕಂಥ ಪ್ರೀತಿಯ ಅಂಶಗಳನ್ನು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೇಮಿಗಳಿಗೆ ನಾನು ಈ ಸಿನಿಮಾ ಮುಖಾಂತರ ಹೇಳೋ ಒಂದೇ ಒಂದು ಮಾತು, ಪ್ರೀತಿ ಹೇಗೆ ಹುಟ್ಟುತ್ತೆ ಯಾರಿಗೂ ಗೊತ್ತಿಲ್ಲ. ಪ್ರೀತಿ ಮಾಡೋಕ್ಕೆ ಶುರು ಮಾಡುವಾಗ ನೀವು ಒಂದು ನಿರ್ಧಾರ ಮಾಡಬೇಕು. ಏನು ಅಂದರೆ, ಈ ಕ್ಷಣ ಒಬ್ಬಳು ಪ್ರೇಯಸಿ ನಿಮ್ಗೆ ಇಷ್ಟ ಆಗ್ತಾಳೆ, ನೀವು ಅವಳನ್ನು ಇಷ್ಟಪಡ್ತೀರಿ, ಪ್ರೀತಿ ಮಾಡ್ತೀರಿ. ಆಕೆ ಕೈ ಕೊಟ್ಟಾಗ ನಿರಾಸೆ ಆದಾಗ ನಿಮ್ಮ ಬದುಕನ್ನು ಕೊನೆಗೊಳಿಸ್ಕೋಬೇಡಿ. ಪ್ರೀತಿನೇ ಬದುಕಲ್ಲ, ಪ್ರೀತಿಯಲ್ಲಿ ಬದುಕಿರಬೇಕು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಲನ್ನು ಎದುರಿಸೋ ಶಕ್ತಿ ಇದ್ದವನು ಮಾತ್ರ ಪ್ರೀತಿ ಮಾಡೋಕ್ಕೆ ಹೋಗಬೇಕು, ಇಲ್ಲಾಂದರೆ ಪ್ರೀತಿ ಮಾಡಬಾರ್ದು. ನಮ್ಮನ್ನೇ ಹುಡುಗಿಬೇಕಾ ನಿಮಗೆ? ಶೂಟ್ ಮಾಡ್ತೀನಿ. Like a boy, like a complete boy, she'd like be very graceful and very like she could ride a horse, a tractor, car, bike, bullets. She'll ride bullets. You've seen it, right? Royal Enfields everywhere. And the performance, like she'll be all smiley and all like before the camera is set up. When the camera is set and it's action, it's action. It's great dedication. The amount of concentration that female has is like unbelievable. And when I knew that my co-star was a national award winner the first day, I was also nervous because I'm acting with someone at this range. So yeah, I get to learn a lot from her. I got to learn a lot from her. I got to learn from everybody, but she's brilliant. She's just brilliant. ಏನಂತ ತಪ್ಪು ಮಾಡಿದ್ಯಾ ನೀನು? ಪ್ರೀತಿ ಮಾಡಿದ್ಯಾ ಅಷ್ಟೇ ತಾನೇ? ಅದೇ ನೀನು ಮಾಡಿದ ತಪ್ಪು. ಚಾನ್ಸ್ ಸಿಕ್ತಲ್ಲ, ಕೆಡ್ಸ್ಬಿಡ್ಬೇಕಾಯ್ತು. ಆಚಾರ್ಯ ದೇವೋಭವ, ನಿಮ್ಮ ಬಾಯಲ್ಲಿ ಇಂಥ ಮಾತನ್ನ ನಿರೀಕ್ಷಿಸಿರ್ಲಿಲ್ಲ. ನನ್ನ ಜೀವ ಸರ್ ಅವಳು. सैराट तो देखिए, इसलिए मैं यही कहूँगी कि जो इनकास्ट मैरिज लोग मतलब जो करते हैं उनको घर से निकाल दिया जाता है या मतलब मार दिया जाता है, जो आप देखते हो. तो मुझे ऐसा लगता है आप शादी करते हो तो एक लड़का एक लड़की सामने बैठते कि जो ज़िंदगी में फर्स्ट बार एक दूसरे को मिलते, लेकिन जो सदियों से प्यार करते आते हैं एक दूसरे को अच्छी तरह से जान पहचानते, तो उन लोगों की शादी कर दो, उनकी जो मर्जी कर दो. लेकिन मनसू मल्लिक के देखकर जो तरुण पीढ़ी है उसका गलत फ़ायदा भी मत ले. ये एक फिल्म है, तो आप इसमें से बहुत सारे संदेश आपको मिलते हैं सामाजिक. आप खुद कैसे मतलब वर्तन करते हो समाज में, यही आपको देखने के लिए मिलेगा. तो आप खुद में बदल करो. ಶೂಟ್ ಮಾಡ್ತೀನಿ. ಮನೋಹರ್ ಜೋಶಿ ಅವರು ನನ್ನ ಜೊತೆಯಲ್ಲಿ ಇದು ಮೊದಲನೇ ಸಿನಿಮಾ. ಅವರ ಹಲವಾರು ಸಿನಿಮಾಗಳು ನಾನು ನೋಡಿದ್ದೀನಿ. ರಾಕ್ಲೈನ್ ಸರ್ ಬಂದು ಜೋಶಿ ಅವ್ರನ್ನ ಈ ಸಿನಿಮಾಗೆ ನನಗೆ ಕ್ಯಾಮ್ರಾಮನ್ ಆಗಿ ಕೊಟ್ಟರು. ನನಗೆ ಮೊದಲು ಒಂದು ಸಣ್ಣ ಆತಂಕ ಇತ್ತು. ಯಾಕೆಂದರೆ ಅವರು ಹೇಗೆ ಕೆಲಸ ಮಾಡ್ತಾರೋ ಏನೋ, ಅವ್ರ ಲೈಟಿಂಗ್ ಸ್ಟೈಲು, ಆಮೇಲೆ ಕೆಲಸದ ವೈಖರಿ ಹೇಗಿರುತ್ತೋ, ಸ್ಪೀಡ್ ಹೇಗಿರುತ್ತೋ ಗೊತ್ತಿರಲಿಲ್ಲ ನನಗೆ. ಬಟ್ ಮೊದಲನೇ ದಿನ ಬರ್ತಿದ್ದಾಗೇ ಅವರು ನನ್ನ ಸ್ಪೀಡ್ಗೆ ಬರೋಕ್ಕೆ ಶುರು ಆದರು. ಆಮೇಲೆ ತುಂಬ ಚೆನ್ನಾಗಿತ್ತು, ಅವ್ರ ಲೈಟಿಂಗ್ ಸ್ಟೈಲೆಲ್ಲ ಚೆನ್ನಾಗಿತ್ತು, ಫ್ರೇಮಿಂಗ್ ಚೆನ್ನಾಗಿತ್ತು. ಆಮೇಲೆ ಅದು ಏನು ಹೇಳ್ತೀರಿ, ನಾವು ಈ ಅಂತರ ಅನ್ನೋದು ಇರಲಿಲ್ಲ ನನಗೂ ಅವ್ರಿಗೂ. ಯಾಕೆ ನಾನು ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿದ್ದೀನಿ, ಅವ್ರು ಈಗಷ್ಟೇ ಬರ್ತಾಯಿದ್ದಾರೆ. ಈ ಅಂತರ ಇರಲಿಲ್ಲ ನಮಗೆ. ಒಂದು ತಂಡವಾಗಿ ಕೆಲಸ ಮಾಡ್ಕೊಂಡು ಹೋದ್ವಿ. ತುಂಬ ತುಂಬ ಒಳ್ಳೆ ಕ್ಯಾಮ್ರಾಮನ್.
उस दिन मैं घर में बैठी थी और नेशनल अवार्ड डिक्लेयर हो रहे ये भी मुझे पता नहीं था। सब न्यूज़ देख रहे थे तो सब चिल्लाते आए, सब डांस कर रहे थे सिर्फ। मैंने कहा क्या कुछ तो बताओ। अरे नेशनल अवार्ड। हाँ पता है लेकिन कुछ तो बताओ। फिर उन्होंने बताया कि हाँ तुम्हें नेशनल अवार्ड मिला है। एक्चुअली मैं उस टाइम रोई थी, मुझे कुछ पता नहीं चला था कि नेशनल अवार्ड, क्योंकि सुना था वो बहुत बड़ा अवार्ड है और मेरी फर्स्ट फिल्म थी। कभी सोचा भी नहीं था कि मैं इतनी हिट हो जाऊंगी, लोगों को इतना मैं पसंद आऊंगी। और नेशनल अवार्ड है तो मेरे लिए बहुत ही बड़ी बात थी। तो किसी को भी नेशनल अवार्ड मिलेगा तो क्या फील होगा, मुझे भी वही हुआ था। निशांत ने भी कहा है वैसे, जब वो पहले दिन आया था तो वो बहुत ही नर्वस था। और निशांत तो बहुत ऐसे शांत है, ज़्यादा किसी से बात नहीं करता है। अच्छा काम है तो आता है। जब सीन होता है निशांत को बताया जाता है कि निशांत अभी तुम्हारा वो सीन है तो निशांत हाँ सर ओके सर, ऐसे बहुत टेंशन में आता है। और सीन से पहले वो आधा घंटा ऐसे सीन में बैठता है, मुझसे हो पाएगा, मैं कर पाऊँगा, रिटेक हो गए तो चिल्लाएंगे। लेकिन उसके हिसाब से उसने बहुत अच्छा काम किया है। अम्मा ಏನಾಯ್ತು? ಅದೇ ಸ್ಟಮಕ್ ಪ್ರಾಬ್ಲಮ್. ನೆನ್ಸ್ಕೊಂಡ್ರೆ ಎಲ್ಲ ಬೆಚ್ಚಗಾಗುತ್ತೆ. ಹಲೋ ಕನ್ನಡ ಆಡಿಯನ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ. ಫಸ್ಟ್ ಆಫ್ ಆಲ್ ಯು ಗೈಸ್ please watch Manasu Mallige and please do promote it if you like it. Please do listen to the songs that are already out, the audio and the video songs, and do support your hosa chikka hero Mr. Nishant and your beautiful heroine Miss Rinku, and of course your greatest ever director Kal Samrat S. Narayan. And you guys, Karnataka guys, are awesome guys and girls, both of you. You're brilliant. Stay awesome, stay safe. Thank you. ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತೆ. ಅದೇ ನಾನೇ ಯಾಕೆ ಇಷ್ಟ ಅವನಿಗೆ? मैं आपको यही कहूँगी कि आपने सैराट भी देखी है, फिर भी आप उसका रीमेक मनसू मल्लिगे में हो रहा है, आप ज़रूर देखिए, आपको पसंद आएगी। और उसके म्यूज़िक भी बहुत अच्छे है। ಎಲ್ಲರೂ ಮನಸ್ಸು ಮಲ್ಲಿಗೆ ನೋಡಿ ಸಪೋರ್ಟ್ ಮಾಡಿ. ಒಟ್ಟಾರೆ ಎಲ್ಲ ಆಂಗಲ್ನಿಂದ ಮನಸ್ಸು ಮಲ್ಲಿಗೆ ಕನ್ನಡ ಸಿನಿಪ್ರಿಯರ ನಿರೀಕ್ಷೆ ಹೆಚ್ಚಿಸಿದೆ. ಪಾತ್ರಗಳು, ಹಾಡುಗಳು, ಕಥೆ ಎಲ್ಲವೂ ಕನ್ನಡದ ನೇಟಿವಿಟಿಗೆ ಹೇಳಿ ಮಾಡಿಸಿದಂತಿದೆ. ಇನ್ನು ಈ ಸಿನಿಮಾದಿಂದ ಕನ್ನಡದಲ್ಲಿ ರಿಂಕುಗೆ ಬಿಗ್ ಓಪನಿಂಗ್ ಸಿಗುತ್ತಾ ಅನ್ನೋದು ಕಾದ್ ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.